ಹಾಯ್ ಅಂಬಿಕಾ. ಇವತ್ ನಾವು ಮುರಾರ್ಜಿ 2024 ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಮ್ರಿ. ಫಸ್ಟ್ ಕ್ವಶನ್ ನೋಡ್ರಿ, ANWLMXZVHO ಕೊಟ್ಟಿರುವ ಅಕ್ಷರಗಳಲ್ಲಿ ಕೆಲವು ಅಕ್ಷರಗಳ ಪ್ರತಿಬಿಂಬ ಮೂಲ ಅಕ್ಷರಗಳಂತೆ ಇರುತ್ತದೆ. ಅಕ್ಷರಗಳ ಗುಂಪು ಅಂತ ಕೇಳಾರ. ಇಲ್ಲಿ ಏನ್ ಕೊಟ್ರ ಅಂದ್ರೆ ಇಲ್ಲಿ ಕೆಲವೊಂದು ಅಲ್ಫಾಬೆಟ್ಸ್ ಕೊಟ್ಟಾರ. ಅಲ್ಫಾಬೆಟ್ಸ್ ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್ ಯಾವ ತರ ಇರ್ಬೇಕಂದ್ರೆ ಒರಿಜಿನಲ್ ಲೆಟರ್ ಮತ್ತೆ ರಿಫ್ಲೆಕ್ಷನ್ ಲೆಟರ್ ಎರಡು ಏನಿರ್ಬೇಕು, ಸೇಮ್ ಇರ್ಬೇಕು. ಅಂತ ಲೆಟರ್ಸ್ ಯಾವ್ಯಾವು ಅಂತಂದ್ರೆ ನೋಡ್ರಿ, ಒರಿಜಿನಲ್ ಅದೇ ತರ ಬರುತ್ತಾ, ರಿಫ್ಲೆಕ್ಷನ್ ಲೆಟರ್ ಕೂಡ ಅದೇ ತರ ಬರುತ್ತಾ. ಬಟ್ ಎನ್ ಆ ತರ ಬರಲ್ಲ. ಎನ್ ಹೆಂಗಂದ್ರೆ ಉಲ್ಟಾ ಬರುತ್ತಾ. ಎನ್ ಈ ತರ ಇದ್ರೆ ಅದ್ರ ರಿಫ್ಲೆಕ್ಷನ್ ಲೆಟರ್ ಯಾವ ತರ ಬರುತ್ತಂದ್ರೆ ಈ ತರ ಬರುತ್ತಾ. ನೆಕ್ಸ್ಟ್ ನೋಡ್ರಿ, ಡಬ್ಲ್ಯೂ ಕೊಟ್ಟರ. ಡಬ್ಲ್ಯೂ ಒರಿಜಿನಲ್ ಹೆಂಗಿರುತ್ತಾ, ರಿಫ್ಲೆಕ್ಷನ್ ಕೂಡ ಅದೇ ಬರುತ್ತಾ. ಎಲ್ ಆ ತರ ಬರಲ್ಲ. ಎಂ ನೋಡ್ರಿ, ಎಂ ಒರಿಜಿನಲ್ ಯಾವ ತರ ಇತ್ತು, ರಿಫ್ಲೆಕ್ಷನ್ ಕೂಡ ಅದೇ ತರ ಬರುತ್ತಾ, ಅಂದ್ರೆ ಪ್ರತಿಬಿಂಬ ಕೂಡ. ಎಕ್ಸ್ ಒರಿಜಿನಲ್ ಯಾವ ತರ ಇತ್ತು, ಪ್ರತಿಬಿಂಬ ಕೂಡ ಅದೇ ತರ ಬರುತ್ತಾ. ನೆಕ್ಸ್ಟ್ ಝೆಡ್ ಬರಲ್ಲ. ವಿ ಬರುತ್ತಾ, ಒರಿಜಿನಲ್ ಯಾವ ತರ ಇತ್ತು ಅದೇ ತರ. ಹೆಚ್ ಕೂಡ ಒರಿಜಿನಲ್ ಯಾವ ತರ ಇತ್ತು ಸೇಮ್ ಅದೇ ತರ ರಿಫ್ಲೆಕ್ಷನ್ ಕೂಡ ಬರುತ್ತಾ. ಓ ಕೂಡ ಒರಿಜಿನಲ್ ರಿಫ್ಲೆಕ್ಷನ್ ಸೇಮ್ ಬರುತ್ತಾ. ಅಂದ್ರೆ ಕೊಟ್ಟಿರುವ ಅಕ್ಷರಗಳಲ್ಲಿ ಪ್ರತಿಬಿಂಬ ಮೂಲ ಅಕ್ಷರಗಳ ತರ ಕಾಣೋ ಅಕ್ಷರಗಳು ಯಾವ್ಯಾವ ಅಂದ್ರೆ ANWMXVHO. ಇಲ್ಲಿ ಅವರು ವಿ ಆಪ್ಷನ್ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಒರಿಜಿನಲ್ ಲೆಟರ್ ತರನೇ ಕಾಣೋ ಅಕ್ಷರಗಳು AWMXHO ಮತ್ತೆ ವಿ, ಅಂದ್ರೆ ಆಪ್ಷನ್ ಬಿ. ಸೆಕೆಂಡ್ ಕ್ವಶನ್, ಒಂದು ಇಟ್ಟಿಗೆಗಳಲ್ಲಿರುವ ಅಂಚುಗಳು, ಶೃಂಗಗಳು ಮತ್ತು ಮುಖಗಳ ಸಂಖ್ಯೆ ಕ್ರಮವಾಗಿ ಅಂತ ಕೇಳಾರ. ನೋಡ್ರಿ, ಒಂದು ಇಟ್ಟಿಗೆ ಐತಿ. ಇಟ್ಟಿಗೆ ಶೇಪ್ ಯಾವ ತರ ಇರುತ್ತಂದ್ರೆ ಈ ತರ ಇರುತ್ತಾ. ಈ ಇಟ್ಟಿಗೆ ಒಳಗಡೆ ಎಷ್ಟು ಅಂಚುಗಳಿದಾವ, ಎಷ್ಟು ಶೃಂಗಗಳಿದಾವ ಮತ್ತೆ ಎಷ್ಟು ಮುಖಗಳಿದಾವ ಎಂಬುದು ಕ್ವಶನ್. ಇಲ್ಲಿ ನೋಡ್ರಿ, ಈ ತರ ಮೂಲೆ ಐತಲ್ಲ, ಇದಕ್ ನಾವ್ ಏನಂತೀವಿ, ಶೃಂಗ ಅಂತ ಕರಿತೀವಿ. ಆ ತರ ಶೃಂಗಗಳು ಎಷ್ಟಿದಾವ ಅಂತಂದ್ರೆ 1 2 3 4 5 6 7 8 ಶೃಂಗಗಳು ಎಷ್ಟಿದಾವ, ಶೃಂಗ 8 ಇದಾವ. ನೆಕ್ಸ್ಟ್ ನೋಡ್ರಿ, ಅಂಚು ಅಂತ ಯಾವ್ದಕ್ ಅಂತೀವಿ ಅಂತಂದ್ರೆ ನಾವು ಎಡ್ಜಿಗ್ ಅಂತೀವಿ ಅಂಚು ಅಂತ. ಅಂದ್ರೆ ಇದಕ್ಕೆ ಏನಂತೀವಿ ನಾವು, ಅಂಚು ಅಂತ ಕರಿತೀವಿ. ಈ ಇಟ್ಟಿಗೆಯಲ್ಲಿ ಅಂಚು ಎಷ್ಟಿದಾವ ಅಂದ್ರೆ 1 2 3 4 5 6 7 8 9 10 11 12 ಅಂಚುಗಳು 12 ಅಂಚಿದಾವ. ನೆಕ್ಸ್ಟ್ ನೋಡ್ರಿ, ಅವ್ರ ಏನ್ ಕೇಳಾರ, ಆಮೇಲೆ ಮುಖ ಕೇಳಾರ. ಮುಖ ಎಷ್ಟಿದಾವ ಅಂದ್ರೆ ಇಲ್ಲಿ ಮೇಲೆ ಎಕ್ಸಾಂಪಲ್ ಒಂದು ಬುಕ್ ತಗೋಬಹುದು ನಾವು. ಬುಕ್ದು ಮೇಲೆ ಒಂದು, ಕೆಳಗಡೆ 3 4 ಸೈಡ್, ಆ ಕಡೆ ಒಂದು ಈ ಕಡೆ ಒಂದು, ಒಟ್ಟು ಎಷ್ಟು ಮುಖಗಳಿದಾವೆ, ಮುಖ 6 ಇದಾವ. ದ ನಂಬರ್ ಆಫ್ ಎಡ್ಜಸ್, ವರ್ಟೆಕ್ಸ್ ಅಂಡ್ ಫೇಸಸ್ ಇನ್ ದ ಬ್ರೀಕ್ ಅಂತ ಕೇಳಿದ್ರೆ ಅಂಚು ಬಂದ್ಬಿಟ್ಟು 12, ಶೃಂಗ 8, ಮುಖ 6, ಅಂದ್ರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಆಲ್ ದ ಫ್ಯಾಕ್ಟರ್ಸ್ ಆಫ್ 32 ಅಂತ ಕೇಳಾರ. ಇಲ್ಲಿ ಅಪವರ್ತನ ಅಂದ್ರೆ ಏನಂತಂದ್ರೆ ಕೊಟ್ಟಿರೋ ಸಂಖ್ಯೆ ಯಾವ್ಯಾವ ಮಗ್ಗಿಯಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತಾ ಅಂತ ಮಗ್ಗಿಗಳಿಗೆ ನಾವು ಅಪವರ್ತನ ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇವ್ರು ಇವಾಗ 32 ಕೊಟ್ರಲ್ಲ, ಅದ್ರ ಅಪವರ್ತನ ಬರ್ಕೊಳಮ್ರಿ. 32ರ ಅಪವರ್ತನ ಅಂದ್ರೆ ಈ 32 ಯಾವ್ಯಾವ ಮಗ್ಗಿಯಿಂದ ಭಾಗ ಹೋಗುತ್ತಂದ್ರೆ 1ರಿಂದ ಹೋಗುತ್ತಾ, 2ರಿಂದ ಹೋಗುತ್ತಾ, 4ರಿಂದ ಹೋಗುತ್ತಾ, 8ರಿಂದ ಹೋಗುತ್ತಾ, ನೆಕ್ಸ್ಟ್ 16ರಿಂದ ಹೋಗುತ್ತಾ, ಮತ್ತೆ 32ರಿಂದ ಹೋಗುತ್ತಾ. ಓಕೆ, ಇದು 32ರ ಎಲ್ಲಾ ಅಪವರ್ತನಗಳ ಮೊತ್ತ ಕೇಳಾರ ಅವ್ರು. ಅಂದ್ರೆ ಇವಿಷ್ಟನ್ನು ಪ್ಲಸ್ ಮಾಡ್ಕೋಬೇಕು. 1 ಪ್ಲಸ್ 2 ಪ್ಲಸ್ 4 ಪ್ಲಸ್ 8 ಪ್ಲಸ್ 16 ಪ್ಲಸ್ 32 ಮಾಡ್ಕೊಳಮ್ರಿ. 1 ಪ್ಲಸ್ 32 ಅಂದ್ರೆ 33 ಪ್ಲಸ್ 16 ಪ್ಲಸ್ 2 ಅಂದ್ರೆ 18 ಪ್ಲಸ್ 8 ಪ್ಲಸ್ 4 ಅಂದ್ರೆ 12. ಇದನ್ನ ಪ್ಲಸ್ ಮಾಡ್ರಿ. ಇವಾಗ 33 18 12 13 6 ಅಂದ್ರೆ ಎಷ್ಟು ಬಂತು ನಮ್ಗೆ ಉತ್ತರ? 63 ಬಂತು. 32ರ ಎಲ್ಲಾ ಅಪವರ್ತನಗಳ ಮೊತ್ತ ಎಷ್ಟಂದ್ರೆ ನಮ್ಗೆ ಆಪ್ಷನ್ ಬಿ ಅಂದ್ರೆ 63. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೊಟ್ಟಿರುವ ಸ್ತಂಭ ನಕ್ಷೆಯು ಒಬ್ಬ ಹಣ್ಣಿನ ವ್ಯಾಪಾರಿಯು ಗಳಿಸಿದ ಹಣ್ಣಿನ ಮಾಹಿತಿಯನ್ನು ರೂಪಾಯಿಗಳಲ್ಲಿ ಸೂಚಿಸುತ್ತದೆ. ಸೋಮವಾರ ಮತ್ತು ಶನಿವಾರ ದಿನಗಳಂದು ವ್ಯಾಪಾರ ಮಾಡಿದ
ಹಣದ ವ್ಯತ್ಯಾಸ ಎಷ್ಟು ಅಂತ ಕೇಳಾರ. ಇವಾಗ ಏನಂದ್ರೆ ಇಲ್ಲಿ ಒಂದು ಗ್ರಾಫ್ ಕೊಟ್ಟಾರ. ಓಕೆನಾ, ಈ ಗ್ರಾಫ್ ಎದ್ರದ್ ಇಂಡಿಕೇಟ್ ಮಾಡತ್ತಂದ್ರೆ ಒಂದು ವ್ಯಾಪಾರಿ ಸೋಮವಾರ ಎಷ್ಟು ಹಣ್ಣು ಮಾರ್ಯಾನ, ಮಂಗಳವಾರ ಎಷ್ಟು ರೂಪಾಯಿ ಹಣ್ಣು ಮಾರ್ಯಾನ, ಬುಧವಾರ ಗುರುವಾರ ದಿನಗಳ ಪ್ರಕಾರ ಅವರು ಎಷ್ಟೆಷ್ಟು ರೂಪಾಯಿ ಹಣ್ಣುಗಳನ್ನ ಮಾರಿದಾರೆ ಎಂಬುದು ಈ ಗ್ರಾಫ್ ಅಲ್ಲಿ ಐತೆ. ಫಸ್ಟ್ ನೋಡ್ರಿ, ಅವ್ರು ಯಾವ ವಾರದ ಕೇಳಾರ ಅಂದ್ರೆ ಕೇವಲ ಸೋಮವಾರ ಮತ್ತು ಶನಿವಾರ ಮಾರಿರೋ ಹಣ್ಣಿಂದು ವ್ಯತ್ಯಾಸ ಕೇಳಾರ. ಅಂದ್ರೆ ಸೋಮವಾರ ಎಷ್ಟು ಮಾಡ್ಯಾರ ಮತ್ತೆ ಶನಿವಾರ ಎಷ್ಟು ಹಣ್ಣು ಮಾರಿರ್ತಾರ ನೋಡು, ಆ ರೂಪಾಯಿಯಲ್ಲಿರೋ ವ್ಯತ್ಯಾಸ ಫಸ್ಟ್ ನೋಡ್ಕೊರಿ. ಸೋಮವಾರ ಅವರು 250 ಹಣ್ಣುಗಳನ್ನ ಮಾರಿದಾರ. ಸೋಮವಾರ 250 ಹಣ್ಣನ್ ಮಾರ್ಯಾರ. ಅದೇ ತರ ಶನಿವಾರ ಎಷ್ಟು ಮಾರಿದಾರ ಅಂದ್ರೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಸೋಮವಾರ 250 ಹಣ್ಣು. ನೆಕ್ಸ್ಟ್ ಶನಿವಾರ ಎಷ್ಟು ಮಾಡ್ಯಾರ ಅಂದ್ರೆ ಇವರು 350 ಹಣ್ಣು ಮಾರಿದಾರ. ಇವೆರಡರದ್ದು ವ್ಯತ್ಯಾಸ ಮಾಡ್ಕೋಬೇಕು ನಾವು. 350 ಮೈನಸ್ 250 ಅಂದ್ರೆ ಉತ್ತರ ಎಷ್ಟು ಬರುತ್ತೆ ನಮ್ಗಿಲ್ಲಿ 100 ಬರುತ್ತೆ. ಅಂದ್ರೆ ಆಪ್ಷನ್ ಡಿ. ಸೋಮವಾರ ಮತ್ತು ಶನಿವಾರ ಮಾರಿದ ಹಣ್ಣಿನ ವ್ಯತ್ಯಾಸ ಎಷ್ಟಂದ್ರೆ 100 ರೂಪಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 3.75 ಭಿನ್ನ ರಾಶಿ ರೂಪದ ಫ್ರಾಕ್ಷನಲ್ ಫಾರ್ಮ್ ಆಫ್ 3.75 ಅಂತ ಕೊಟ್ರ. ಫಸ್ಟ್ ಇವ್ರು ಎದ್ರಲ್ಲಿ ಕೊಟ್ಟಾರ ಅಂದ್ರೆ ಅವ್ರು ನಮ್ಗೆ ದಶಮಾಂಶ ಅಂದ್ರೆ ಡೆಸಿಮಲ್ ಫಾರ್ಮ್ ಅಲ್ಲಿ ಕೊಟ್ಟಾರ. ನಾವ್ ಅದನ್ನ ಫ್ರಾಕ್ಷನ್ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕು. 3.75 ಐತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಡಿವೈಡೆಡ್ ಬೈ 1 ಇರುತ್ತಾ. ಅವ್ರು ಎದಕ್ ಕನ್ವರ್ಟ್ ಮಾಡಕ್ ಹೇಳಾರಂದ್ರೆ ಇದನ್ನ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೋಬೇಕಂತಾಳ. ಈ ಪಾಯಿಂಟ್ ನ ಏನ್ ಮಾಡ್ಬೇಕು ನಾವು ಫಾರ್ವರ್ಡ್ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಸಂಖ್ಯೆ ಮಾಡ್ಕೋಬೇಕಂದ್ರೆ ಈ ಬಿಂದುವಿನ ಮುಂದೆ 2 ಸಂಖ್ಯೆ ಇದಾವಲ್ಲ, ಅದಕ್ಕೆ ಕೆಳಗಡೆ ಎಷ್ಟು ಬರಿಬೇಕು ನಾವು 2 0 ಬರಿಬೇಕು. ಎಷ್ಟಾಗುತ್ತೆ ಇಲ್ಲಿ 100 ಆಗುತ್ತಾ. ಅಂದ್ರೆ 3.75 ಭಿನ್ನ ರಾಶಿ ರೂಪ ಎಷ್ಟು ಬಂತಂದ್ರೆ 375 ಡಿವೈಡೆಡ್ ಬೈ 100 ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಸೃಷ್ಟಿಯು ದಿನಸಿ ಅಂಗಡಿಯಿಂದ 5 ಕೆಜಿ 750 ಗ್ರಾಂ ಅಕ್ಕಿ, 3 ಕೆಜಿ 450 ಗ್ರಾಂ ಗೋಧಿ ಮತ್ತು 2 ಕೆಜಿ 200 ಗ್ರಾಂ ಸಕ್ಕರೆಯನ್ನು ತಂದಳು. ಇಲ್ಲಿ ನೋಡ್ರಿ, ಸೃಷ್ಟಿ ಏನ್ ಮಾಡ್ತಾಳ, ಅಂಗಡಿಯಲ್ಲಿ 5 ಕೆಜಿ 750 ಗ್ರಾಂ ಅಕ್ಕಿ, 3 ಕೆಜಿ 450 ಗ್ರಾಂ ಗೋಧಿ ಮತ್ತು 2 ಕೆಜಿ 200 ಗ್ರಾಂ ಸಕ್ಕರೆ ತರ್ತಾಳ. ಹಂಗಂದ್ರೆ ಅವಳು ತಂದಿರೋ ಒಟ್ಟು ಎಷ್ಟು ಕೆಜಿದು ಆಕೆ ಅಂಗಡಿಯಿಂದ ತಂದ್ಲು ಅನ್ನೋದು ಕ್ವಶನ್. ಇಲ್ಲಿ ಒಟ್ಟು ಅಂತ ಬಂದ್ರೆ ನಾವು ಪ್ಲಸ್ ಮಾಡ್ಕೋಬೇಕು. 5 ಕೆಜಿ 750 ಗ್ರಾಂ ಅಕ್ಕಿ, 3 ಕೆಜಿ 450 ಗ್ರಾಂ ಗೋಧಿ ಮತ್ತು 2 ಕೆಜಿ 200 ಗ್ರಾಂ ಸಕ್ಕರೆ ತರ್ತಾಳ. ಒಟ್ಟು ಅಂತ ಕೇಳಾರಲ್ಲ, ಇದಿಷ್ಟು ನಾವು ಪ್ಲಸ್ ಮಾಡ್ಕೋಬೇಕು. ಗ್ರಾಮ್ ಬರ್ಕೋರಿ. 0 15 5 + 5 5 + 5 10, 0 + 0 ಅಂದ್ರೆ 0 ಆಗುತ್ತಾ. 5 + 5 ಅಂದ್ರೆ 10, ಇಲ್ಲಿ ಕ್ಯಾರಿ ಕೊಟ್ಕೋರಿ. 7 + 4 ಅಂದ್ರೆ 11, 11 + 3 ಅಂದ್ರೆ 14. ನೆಕ್ಸ್ಟ್ ನೋಡ್ರಿ, 5 + 3 8, 8 + 2 10, 10 + 1 ಅಂದ್ರೆ 11 ಆಯ್ತು. ಹಾಗಂದ್ರೆ ಅವಳು ಮನೆಗೆ ತಂದ ಒಟ್ಟು ಕೆಜಿ ಎಷ್ಟಂದ್ರೆ 11 ಕೆಜಿ 400 ಗ್ರಾಂ ಅಂದ್ರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಒಂದು ಚೀಲದಲ್ಲಿ 26 ಕೆಜಿ ಶೇಂಗಾ ಕಾಳು ಇವೆ. ಇಂತಹ 57 ಚೀಲದಲ್ಲಿ ಇರುವ ಶೇಂಗಾ ಕಾಳಿನ ಪ್ರಮಾಣ ಎಷ್ಟು? ಇಲ್ಲಿ ನೋಡ್ರಿ, ಒಂದು ಚೀಲದೊಳಗಡೆ ಎಷ್ಟಿದಾವಂದ್ರೆ 26 ಕೆಜಿ ಶೇಂಗಾ ಐತಿ. ಅದ್ರೊಳಗಡೆ ಒಂದು ಚೀಲದೊಳಗಡೆ 26 ಕೆಜಿ ಶೇಂಗಾ ಇದ್ರೆ 35 ಚೀಲದೊಳಗಡೆ ಎಷ್ಟಿದಾವ ಅನ್ನೋದು ಕ್ವಶನ್. ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ನಾವು ಏಕಮಾನ ಪದ್ಧತಿ ಮಾಡ್ಕೋಬೇಕು. ಒಂದು ಚೀಲದಲ್ಲಿ 26 ಕೆಜಿ ಇದ್ರೆ ಶೇಂಗಾ, 35 ಚೀಲದಲ್ಲಿ ಎಷ್ಟು ಶೇಂಗಾ ಇದಾವ ಅನ್ನೋದು ಕ್ವಶನ್. ಇಲ್ಲಿ ಏಕಮಾನ ಪದ್ಧತಿ ಮಾಡ್ಕೋರಿ. 35 ಇಂಟು 26 ಡಿವೈಡೆಡ್ ಬೈ 1 ಬರ್ಕೋಬೇಕು. 35 ಇಂಟು 26 ಇಂಟು ಮಾಡ್ಕೊಂಡ್ರೆ ನಮ್ಗೆ ಆನ್ಸರ್ ಬರುತ್ತಾ 35 ಇಂಟು 26. 6 5 30, 6 3 18 ಪ್ಲಸ್ 3 ಅಂದ್ರೆ 21 ಪ್ಲಸ್ 2 5 10, 2 3 6 ಪ್ಲಸ್ 1 ಅಂದ್ರೆ 7, 0 1 9. ಹಂಗಂದ್ರೆ ಎಷ್ಟು ಬಂತು ನಮ್ಗೆ ಉತ್ತರ
910 kg. ಒಂದು ಚೀಲದಲ್ಲಿ 26 kg ಇದ್ರೆ 35 ಚೀಲದಲ್ಲಿ 910 kg ಶೇಂಗಾ ಇರುತ್ತಾ ಅಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಮಮಿತಿ ಅಕ್ಷರವಲ್ಲ ಅಂತ ಕೇಳಾರ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸಿಮೆಟ್ರಿಕಲ್ ಲೆಟರ್. ಫಸ್ಟ್ ಸಮಮಿತಿ ಅಂದ್ರೆ ಸಿಮೆಟ್ರಿಕ್ ಲೆಟರ್ ಅಂದ್ರೆ ಏನಂತಂದ್ರೆ ಒಂದ್ ಇವಾಗ ಅಕ್ಷರ ಆಯ್ತು, ಒಂದ್ ಯಾವ್ದೇ ಆಯ್ತು, ಅದನ್ನ ನಾವು ಸಮವಾಗಿ ಭಾಗ ಮಾಡಿದ್ರೆ ಎರಡು ಭಾಗ ಏನಿರ್ಬೇಕು, ಈಕ್ವಲ್ ಆಗಿ ಬರ್ಬೇಕು. ಎಕ್ಸಾಂಪಲ್ ನೋಡ್ರಿ, ಸಿಮೆಟ್ರಿಕ್ ಅಂದ್ರೆ ಏನಂತಂದ್ರೆ ಕೊಟ್ಟಿರೋ ಲೆಟರ್ ಏನಾಗ್ಬೇಕು, ಈಕ್ವಲ್ ಆಗಿ ಏನಾಗ್ಬೇಕು, ಡಿವೈಡ್ ಆಗ್ಬೇಕು. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸಿ, ಈ ಸಿ ನ ನಾವು ಈ ತರ ಡಿವೈಡ್ ಮಾಡಿದ್ರೆ ಈ ಕಡೆನೂ ಸೇಮ್ ಬರುತ್ತಾ, ಈ ಕಡೆನೂ ಸೇಮ್ ಬರುತ್ತಾ. ಅದೇ ತರ ಓನು ಈಕ್ವಲ್ ಆಗಿ ಸಮಮಿತಿ ಅಂದ್ರೆ ಸಿಮೆಟ್ರಿಕ್ ಮಾಡಿದ್ರೆ ಮೇಲೆ ಎಷ್ಟು ಹೋಗುತ್ತಾ, ಕೆಳಗಡೆ ಕೂಡ ಅಷ್ಟೇ ಬರುತ್ತಾ. ಎಂ ಕೂಡ ಏನಾಗುತ್ತಾ, ಈಕ್ವಲ್ ಆಗಿನೇ ಡಿವೈಡ್ ಆಗುತ್ತಾ. ಬಟ್ ಏನಾಗುತ್ತಾ, ಎಫ್ ಈಕ್ವಲ್ ಆಗಿ ಡಿವೈಡ್ ಆಗಲ್ಲ. ಅದಕ್ಕೆ ಸಮಮಿತಿ ಅಲ್ಲದ ಅಕ್ಷರ ಯಾವುದು ಅಂದ್ರೆ ಎಫ್. ಆಪ್ಷನ್ ಬಿ. ಈ ಚಿತ್ರದಲ್ಲಿ ಬಣ್ಣ ಬಡಿದ ಭಾಗವನ್ನು ಭಿನ್ನ ರಾಶಿಯಲ್ಲಿ ರೈಟ್ ದ ಶೇಡೆಡ್ ಪಾರ್ಟ್ ಆಫ್ ದಿಸ್ ಪಿಕ್ಚರ್ ಆಸ್ ಎ ಫ್ರಾಕ್ಷನ್ ಅಂತ ಕೇಳಾರ. ಇಲ್ಲಿ ನೋಡ್ರಿ ಒಂದು ಡಯಾಗ್ರಾಮ್ ಕೊಟ್ಟಾರ. ಇಲ್ಲಿ ಎಷ್ಟಿದಾವಂದ್ರೆ ಟೋಟಲ್ ಎಷ್ಟು ಭಾಗ ಇದಾವಂದ್ರೆ ಈ ಡಯಾಗ್ರಾಮ್ ಒಳಗಡೆ 1 2 3 4 5 6 7 8. ಯಾವಾಗ್ಲೂ ಒಟ್ಟು ಭಾಗನ ನಾವ್ ಎಲ್ಲಿ ಬರ್ಕೋಬೇಕು, ಕೆಳಗಡೆ ಬರ್ಬೇಕು ಅಂದ್ರೆ ಛೇದದಲ್ಲಿ ಬರ್ಕೋಬೇಕು. ಒಟ್ಟು ಎಷ್ಟಿದಾವ, 8 ಭಾಗ ಇದಾವ. ಅದ್ರಲ್ಲಿ ಬಣ್ಣ ತುಂಬಿದ ಭಾಗ ಎಷ್ಟಂದ್ರೆ 1 2 3 ಮತ್ತೆ 4. ಬಣ್ಣ ತುಂಬಿದ್ನ ಮೇಲ್ ಬರ್ಕೋಬೇಕು ಅಂಶದಲ್ಲಿ. ಹಂಗಂದ್ರೆ ಬಣ್ಣ ಬಳೆದ ಭಾಗದ ಭಿನ್ನರಾಶಿಯಲ್ಲಿ ಬರೆದ್ರೆ ಉತ್ತರ ಎಷ್ಟು ಬರುತ್ತೆ ನಮಗೆ, 4/8 ಬರುತ್ತೆ. ಅಂದ್ರೆ ಆಪ್ಷನ್ ಬಿ. ಟೋಟಲ್ ಇದನ್ನ ಛೇದದಲ್ಲಿ ಬರ್ಕೋರಿ, ಎಷ್ಟು ಬಣ್ಣ ಹಚ್ಚಾರ ನೋಡ್ರಿ ಅದನ್ನ ಅಂಶದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇರುವ ಆಯತದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೇಳಾರ. ಆಯತದ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ಅದ್ರ ಸೂತ್ರ ಐತೆ. ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಇದು ಆಯತದ ವಿಸ್ತೀರ್ಣ ಸೂತ್ರ. ಅವರು ಉದ್ದ ಎಷ್ಟು ಕೊಟ್ಟಾರ ನಮ್ಗಲ್ಲಿ 12 ಸೆಂಟಿಮೀಟರ್, ಅಗಲ ಎಷ್ಟು ಕೊಟ್ಟಾರ ಅಂದ್ರೆ 4 ಸೆಂಟಿಮೀಟರ್ ಐತೆ. 12 4 ಎಷ್ಟು 48. ಇದನ್ನ ನಾವು 48 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆದ್ರೂ ಬರ್ಕೋಬಹುದು, ಇಲ್ಲ ವಿಸ್ತೀರ್ಣ ಅಂತ ಕೊಟ್ಟಾರಲ್ಲ ಅದನ್ನ ಯಾವಾಗ್ಲೂ 48 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರಿಬಹುದು. ಅಂದ್ರೆ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಇರುವ ಆಯತದ ವಿಸ್ತೀರ್ಣ ಎಷ್ಟು ಅಂದ್ರೆ 48 ಸ್ಕ್ವೇರ್ ಸೆಂಟಿಮೀಟರ್. ಅಂದ್ರೆ ಆಪ್ಷನ್ ಸಿ. ಇವತ್ತಿಗೆ ಇಷ್ಟು ಸಾಕು. ಇನ್ನು ಕೆಲವು ಕ್ವಶನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.